ಕನ್ನಡದ ನಟ ದಿಲೀಪ್ ರಾಜ್ ಇನ್ನಿಲ್ಲ. ಹೌದು, ಬಾಯ್ ಫ್ರೆಂಡ್ಸ್ ಸಿನಿಮಾದ ಮೂಲಕ ನಾಯಕ ನಟನಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಅವರು. ಹೌದು, ಕನ್ನಡ ಸಿನಿಮಾ ರಂಗದಲ್ಲಿ ಇವರು ಮಾಡಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ಟು. ಆ ಸಿನಿಮಾಗಳ ಪಾತ್ರಗಳು ಕೂಡ ಸೂಪರ್ ಹಿಟ್ಟು. ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಗಳು ಹಿಟ್ಟಾಗಿತ್ತು. ತದನಂತರ ಚಾಲೆಂಜು, ನನ್ನ ಲವ್ ಮಾಡ್ತೀಯಾ, ಸುಗ್ರೀವ, ಮಿಲನ, ಇನ್ನೂ ಹೇಳ್ಕೊಂಡೋದ್ರೆ ಈಗ ರೀಸೆಂಟಾಗಿ ಅಂಬಿ ನಿಂಗೆ ವಯಸ್ಸಾಯಿತು, ಅಂಬರೀಷ್ ಅಣ್ಣವರ ಕೊನೆ ಸಿನಿಮಾದಲ್ಲೂ ಕೂಡ ಇವರು ಅವ್ರ ಮಗನ ಪಾತ್ರವನ್ನು ಮಾಡಿದರು. ಅವರ ಸಿನಿಮಾಗಳ ಪಾತ್ರಗಳಂತೂ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು. ಅವರು ಹಿಟ್ಲರ್ ಕಲ್ಯಾಣ ಅಂತ ಒಂದು ಸೀರಿಯಲ್ನ ಮಾಡಿದರು. ಆ ಪಾತ್ರವಂತೂ ಜನಗಳಲ್ಲಿ ಪ್ರತಿ ಸೀರಿಯಲ್ ಸಂತೆಗಳು ಏನು ನಡೀತಾ ಇತ್ತು ಜಿ ಕನ್ನಡದಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಅವರ ಹೆಸರು ರಾರಾಜಿಸ್ತಾ ಇತ್ತು. ಹೌದು, ಈ ರೀತಿಯ ಒಂದು ನಟನೆಯ ಮೂಲಕ, ನಿರ್ದೇಶನದ ಮೂಲಕ, ನಿರ್ಮಾಣದ ಮೂಲಕ ಕಿರುತೆರೆಯಲ್ಲಿ ತನ್ನ ಹೆಸರನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿದ್ದಂತಹ ದಿಲೀಪ್ ರಾಜ್ ಅವರು ಈಗ ಕನ್ನಡ ಸಿನಿಮಾ ರಂಗದ ಬಹುತೇಕ ಜನರನ್ನು ಬಿಟ್ಟು ಅಗಲಿದ್ದಾರೆ. ಈ ಒಂದು ಹೃದಯಾಘಾತದಿಂದ ದಿಲೀಪ್ ರಾಜ್ ಅವರು ಬೆಳಿಗ್ಗೆ ನಿಧನರಾಗಿದ್ದಾರೆ ಅನ್ನುವಂತಹ ವಿಷಯ ಎಲ್ಲ ಕಡೆ ಹರಿದಾಡ್ತಾ ಇದೆ. ಇದು ಸತ್ಯ. ಹೌದು, ದಿಲೀಪ್ ರಾಜ್ ಅವರು ನಿಧನ ಹೊಂದಿದ್ದಾರೆ ಹೃದಯಾಘಾತದಿಂದ. ನಿನ್ನೆ ಅವರು ಮನೆಯಲ್ಲಿದ್ದಾಗ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ಅಪೋಲೋ ಹಾಸ್ಪಿಟಲ್ಗೆ ಇವರು ಅಡ್ಮಿಟ್ ಮಾಡಿರ್ತಾರೆ. ಅಪೋಲೋ ಹಾಸ್ಪಿಟಲ್ಗೆ ಇವರು ಅಡ್ಮಿಟ್ ಮಾಡಿದಂತಹ ಸಂದರ್ಭದಲ್ಲಿ ಇವ್ರಿಗೆ ಆರೋಗ್ಯ ತುಂಬ ಕೆಟ್ಟಿರೋದ್ರಿಂದ ಇವರಿಗೆ ಹೃದಯಾಘಾತ ಫೈನಲ್ ಸ್ಟೇಜ್ಗೆ ಹೋಗಿ ಆಗಿದೆ ಅಂತ ಗೊತ್ತಾಗಿ, ಸೊ ಇವರು ನಿನ್ನೆ ಏನು ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲೆ ಇವತ್ತು ಬೆಳಿಗ್ಗೆ ನಿಧನರಾಗಿದ್ದಾರೆ. ಅಂದರೆ ಏನಂತ ಹೇಳಿದ್ರೆ, ಇಷ್ಟೊಂದು ಫಿಟ್ ಆಗಿದ್ದಂತಹ ವ್ಯಕ್ತಿ, ಕನ್ನಡ ಸಿನಿಮಾ ರಂಗದ ಕೆಲವೊಂದಷ್ಟು ವ್ಯಕ್ತಿಗಳು ಇಷ್ಟು ವಯಸ್ಸಾದರೂ ಕೂಡ ಅವರ ಚಾರ್ಮ್ನ ಕಳ್ಕೊಳ್ಳೋದಂತ ಹಂಗೆ ಇರ್ತಾರೆ. ಅದರಲ್ಲಿ ದಿಲೀಪ್ ರಾಜ್ ಅವರು ಕೂಡ ಒಬ್ಬರು. ಅವರ ಏನು ಬಾಡಿ ಇತ್ತು, ಅವರ ಬ್ಯೂಟಿ ಏನಿತ್ತು, ಅದನ್ನು ಹಂಗೆ ಮೇಂಟೈನ್ ಮಾಡ್ತಾಯಿದ್ರು. ನಿರ್ಮಾಪಕರು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಈ ಒಂದು ಬಾಡಿಯನ್ನು ಆಗ್ಬೋದು ಮತ್ತು ಅವರ ಎಲ್ಲ ಕನಸುಗಳನ್ನು ಹೊತ್ಕೊಂಡು ಸಿನಿಮಾ ರಂಗದಲ್ಲೇ ಆ್ಯಕ್ಟಿವ್ ಆಗಿದ್ದಂಥ ವ್ಯಕ್ತಿ ಇವತ್ತು ಅವರು ಕನ್ನಡ ಸಿನಿಮಾ ರಂಗವನ್ನು, ಕನ್ನಡದ ಅವರ ಅಭಿಮಾನಿ ಬಳಗವನ್ನು ಮತ್ತು ಅವರ ಸಹ ಕಲಾವಿದರುಗಳನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೆ ಸಿನಿಮಾ ತಪ್ಪು ಮಾಡಿದವರ